ಸರ್ MK ದೇವರಾಜ್ ಚೆನ್ನಪ್ಪ ಕಾಡೇಗೌಡ ಮಾದನೇಕನಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಆತ್ಕೂರು ಹೋಬಳಿ. ಅಲ್ಲಿ ನಾನು ಈಗ 8 ವರ್ಷದಿಂದ ನಾನು ವ್ಯವಸಾಯ ಗೊತ್ತಿರಲಿಲ್ಲ. ಬಟ್ ನಮ್ಮ ಒಂದು ಜಮೀನು ನಮ್ಮ ಹೆಸರಿಗೆ ಬಂದಮೇಲೆ 1.5 ಎಕರೆ ನನ್ನ ಹೆಸರು ಜಮೀನಿದೆ. ಅದರಲ್ಲಿ ಫಸ್ಟು ರೇಷ್ಮೆ ಮತ್ತು ಕಾಕಡ ಬೆಳೀತಾ ಇದೆ. ಬಟ್ ಹಂತ ಹಂತವಾಗಿ ತೋಟಗಾರಿಕೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ರೈತರಿಗೆ ಸಲಹೆ ಕೊಡ್ತಾ ಇದ್ದು, ಆ ಮುಖಾಂತರ ನಾನು ಬೇರೆ ಬೇರೆ ರೈತರ ತೋಟಕ್ಕೆ ಹೋದಾಗ ನಾನು ಈ ಥರ ಮಾಡ್ಬೋದಲ್ಲ ಅಂತ ಉದ್ದೇಶಕ್ಕೆ ಈ ಥರ ಎಲ್ಲ ತೋಟ ಮಾಡಿದ್ದೀನಿ. ಫಸ್ಟು ಆ ಥರ ಬೆಳೆದ ಮೇಲೆ ಸೀಬೆ, ಸಪೋಟ, ನಲ್ಲಿ ಗಿಡ, ಬೆಟ್ಟದ ನಲ್ಲಿ, ಹಿಂಗೆ ನಾನಾ ಥರ ವಿಧವಾದ ಅಡಿಕೆ, ತೆಂಗು ಎಲ್ಲ ಥರ ಬೆಳೆ ಬೆಳೆದಿದ್ದೀನಿ. ನಮಗೆ ಈಗ ಫಸಲು ಸಿಗ್ತಾ ಇರೋದು ಅಂತಂದರೆ ಅಡಿಕೆ ಮತ್ತು ತೆಂಗು, ಸೀಬೆ, ಸಪೋಟ ಈ ಥರಲ್ಲಿ ನನಗೆ ಇದು ಸಿಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ರೇಷ್ಮೆ ಮತ್ತು ಕಾಕಡ ಹೂವಲ್ಲಿ ಒಳ್ಳೆ ಪ್ರಾಫಿಟ್ ಸಿಕ್ತು. ಈಗ ಅವೆಲ್ಲ ನಳ್ಳಿ ಬಂದಿರೋದ್ರಿಂದ ನನಗೀಗ ತೆಂಗು, ಅಡಿಕೆಲಿ ಮತ್ತು ಸಪೋಟ ಇದರಲ್ಲಿ ಮತ್ತು ಸಣ್ಣ ಸಣ್ಣ ತರಕಾರಿ ಹಾಕತ್ತಾ ಇದ್ದೀನಿ. ಅದು ನಮ್ಮಲ್ಲೇ ಅಂಗಡಿ ಇರೋದ್ರಿಂದ ನಾವು ಸೇಲ್ ಮಾಡ್ಕೋಗ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ, ಒಳ್ಳೆ ಲಾಭ ಇದೆ. ರೈತ ಸಮ ಬೀಳ್ಬೇಕು, ಸಮ ಬಿದ್ದರೆ ಒಳ್ಳೆ ರೈಟ್ ಸಿಕ್ಕುತ್ತದೆ. ಅದ್ರ ಪ್ರತಿಫಲ ಆ ರೈತನೇ ಕಂಡು ಹಿಡಿತಾನೆ ಅನ್ನೋ ನನ್ನ ಉದ್ದೇಶ ಇದೆ. ಒಟ್ಟು ಎಷ್ಟು ಎಕರೆ ಜಮೀನು ಇಲ್ಲಿ ಸರ್? 1.5 ಎಕರೆ ಇದೆ. ಆ 1.5 ಎಕರೆಲಿ ನಾನು ಎಲ್ಲ ಸಮಗ್ರ ಬೆಳೆ ಮಾಡಿ ಈ ಥರ ಹೋಗ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ. ರೈತ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೋಬೇಕು. ಅಯ್ಯೋ ಅವ್ನು ಬೆಳೆದ ನನಗೇನು ಸುಳ್ಳು ಅಂತ ಅನ್ಬಾರ್ದು. ಬೆಳೆದು ಅದನ್ನು ಮಾರಾಟ ಮಾಡಿದ್ರೆ ನಮಗೆ ಒಳ್ಳೆ ದುಡ್ಡು, ನಮ್ಮ ಫ್ಯಾಮಿಲಿ, ನಾವು ಎಲ್ಲ ಚೆನ್ನಾಗಿರ್ತೀವಿ. ಒಟ್ಟು ಇಲ್ಲಿ ನಿಮ್ಗೆ ಅಂದಾಜು ಎಷ್ಟು ಮುಖ್ಯ ಬೆಳೆಗಳು ಅಂತ ಅನ್ಬಿಟ್ಟು ಎಷ್ಟಿದಾವೆ ನಿಮ್ಮದು? ಸರ್ ಮುಖ್ಯ ಬೆಳೆ ಅಂತಂದ್ರೆ ಈಗ ಎಲ್ಲ ಪ್ರತಿ ತಿಂಗಳು ಸಿಗುವಂತ ಬೆಳೆ ಕಮ್ಮಿ ಆಯ್ತು. ಈಗ ಅಡಿಕೆ, ತೆಂಗು, ಶ್ರೀಗಂಧ ಮತ್ತೆ ಏಲಕ್ಕಿ ಈ ತರ ಹಿಂಗೆ ಎಲ್ಲ ಹಂತವಾಗಿ ಸಿಗುವಂತ ಬೆಳೆನ ನಾನು ಮಾಡ್ತಾ ಇದ್ದೀನಿ. ಈಗ ನಿಮ್ಮಲ್ಲಿ ಒಟ್ಟು ಎಷ್ಟು ಮರಗಳಿದಾವೆ? ಈಗ ಅಡಿಕೆ ಎಷ್ಟಿದಾವೆ? ಅಡಿಕೆ ಬಂದು 400 ಇದೆ, ತೆಂಗು ಬಂದು 80 ಇದೆ, ಶ್ರೀಗಂಧ ಬಂದು 200 ಇದೆ, ಸಪೋಟ ಬಂದು 10 ಗಿಡ ಇದೆ. ಹಿಂಗೆ ಹಲವಾರು ಮರಗಳು ಎಲ್ಲ ಇದೆ. ಪ್ರತಿ ನಮ್ಮ ತೋಟದಲ್ಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಪ್ರತಿ ಕ್ಷಣದಲ್ಲೂ ಎಲ್ಲಾ ತರ ಮರ ಬೆಳೆದಿದ್ದೀನಿ. ಸರ್ ಖರ್ಚು ಮೊದಲೇ ಇತ್ತು, ಈಗ ಖರ್ಚೇನಿಲ್ಲ, ಬರೀ ಆದಾಯನೇ ಇದೆ. ನಾವು ಖರ್ಚು ಅಂತಂದ್ರೆ ನಾನು ಮರ ಗಿಡ ಬೆಳೀತಾ ಇರ್ತೀನಿ, ನೀರ್ ಹಾಯಿಸೋದು, ಗೊಬ್ಬರ ಹಾಯಿಸೋದು ಎಲ್ಲ ನನ್ನ ಹೆಂಡತಿ ಮತ್ತೆ ನಾನು ನಮ್ಮ ಮಕ್ಕಳುಗಳು ಮಾಡ್ತಾ ಇರೋದ್ರಿಂದ ಖರ್ಚು ಕಮ್ಮಿ, ಆದಾಯ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ಉದಾಹರಣೆಗೆ ಈಗ ಎಲ್ಲ ಏನ್ ಹೇಳ್ತಾರೆ, ವ್ಯವಸಾಯದಲ್ಲಿ ಲಾಭ ಇಲ್ಲ, ಆದಾಯ ಇಲ್ಲ, ವ್ಯವಸಾಯ ಅಂದ್ರೆ ಮನೆ ಮಕ್ಕಳು ಮಂದಿ ಎಲ್ಲ ಸಹಾಯ ಅಂತ ಒಂದು ರೂಢಿ ಮಾತಿದೆ. ನೀವು ಈಗ ಬೇರೆ ರೈತರುಗಳಿಗೆ ಹೇಳೋದಾದ್ರೆ, ಈಗ ನಿಮ್ದು ಈಗ 1 ಎಕರೆ ಏನ್ ತೋಟ ಇದೆ, ಇದ್ರಲ್ಲಿ ನೀವು ಎಲ್ಲ ಖರ್ಚುಗಳು ವರ್ಷದಲ್ಲಿ ಎಷ್ಟು ಆದಾಯ ಮಾಡ್ತಾ ಇದ್ದೀರಾ? ವ್ಯವಸಾಯ ಮಾಡೋದು ನೀವು ಏನ್ ಹೇಳ್ತೀರಾ ರೈತರಿಗೆ? ಸರ್ ಅದು ವ್ಯವಸಾಯ ಮಾಡುತ್ತಲಿದೆ. ಮತ್ತೆ ನಾವು ಇದು ಓನರ್ ಅಂತ ಅಂದ್ಬಿಟ್ಟು ತೇವ್ರಿ ಮೇಲೆ ನಿಂತ್ಕೋಬಾರ್ದು. ನಾವು ರೈತರನ್ನ ಒಬ್ಬನ ಕರ್ಕ ಬಂದು ಕೂಲಿ ಮಾಡಿಸಿದ್ರೆ ಅವನ ಜೊತೆಗೆ ನಾವು ಸಪೋರ್ಟ್ ಕೊಟ್ರೆ ಅಲ್ಲಿ ಆದಾಯ ಕಾಣಿಸ್ತದೆ ಹೊರತು, ನಾವು ತೇವ್ರಿ ಮೇಲೆ ನಿಂತ್ಕೊಂಡು ನಂದು ತೋಟ ಅಂತ ಓನರ್ ಆಗಿ ನಾವು ತೇವ್ರಿ ತೋರಿಸ್ಕೊಂಡ್ರೆ ಆ ತೇವ್ರಿ ಬೆಂಬಲ ಕಚ್ಕೊ ಹೋಯ್ತಾ ಇರ್ತೀವಿ. ನಾವೇ ಸ್ವಂತವಾಗಿ ಮಾಡ್ಕೊ ಬರ್ತಾ ಇರ್ತೀರಿಂದ ನಮ್ಗೆ ಖರ್ಚಿಲ್ಲ, ಆದಾಯನೇ ಪ್ರಾಫಿಟ್ ತೋರಿಸ್ತಾ ಇದೀವಿ. ನಮ್ದೇ ಆದಂತ ಒಂದು ಮನೆ ಮಠ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚೆನ್ನಾಗಿ ಬೆಳೀತಾ ಇದೀವಿ. ಉದಾಹರಣೆಗೆ ಈಗ ವರ್ಷದಲ್ಲಿ ಎಲ್ಲ ಖರ್ಚೆಲ್ಲ ಕಳೆದು ಎಷ್ಟು ಒಂದು ಅಂದಾಜು ಎಷ್ಟು ನೀವು ಆದಾಯ ಪಡಿತಾ ಇರ್ಬೋದು 1 ಎಕರೆನಲ್ಲಿ? ಸರ್ ಈಗ ಮೊದಲೇ ರೇಷ್ಮೆ ಮತ್ತೆ ಕಾಕಡ ಊರ್ತಿಂದ 7 ರಿಂದ 8 ಲಕ್ಷಕ್ಕೆ ಹೋಗಿದೆ. 2 ಲಕ್ಷ ಖರ್ಚಾದ್ರುವಾಗ ಆಗ ಖರ್ಚಿರ್ತಿತ್ತು. ಈಗ ಖರ್ಚಿಲ್ಲ, ಆದಾಯ ಇದೆ. 2 ಪದಾರ್ಥ ಬಿಟ್ಟಿದ್ದೀನಿ. ಮಿಕ್ಕದ್ದು ಅಡಿಕೆ, ತೆಂಗು ಈ ತರ ಹೆಂಗೆಲ್ಲ ಬರ್ತದೆ 4 ರಿಂದ 5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ ವರ್ಷಕ್ಕೆ. ಖರ್ಚೆಲ್ಲ ಕಳೆದಿ. ನೀವ್ ಹೇಳೋದು ವ್ಯವಸಾಯದಲ್ಲಿ ಲಾಭ ಇದೆ. ಬಟ್ ನಾವ್ ಹೇಳಿದಂಗೆ ನೀವು ಆಳೆ ಕರ್ಕ ಮಾಡಿಸ್ಕೋಬಾರ್ದು, ನಾವೇ ಸ್ವಂತ ದುಡಿಬೇಕು. ಆ ದುಡಿಮೆನೆ ನಮ್ಗೆ ಆದಾಯ ಕಾಣೋದು. ಮತ್ತೆ ಗೊಬ್ಬರ ಸಾವಯವದಲ್ಲಿ ಬೆಳೀತಾ ಇರೋದ್ರಿಂದ ಮೊದಲೇ ಯಾವ್ದೋ ಮತ್ ಕಟ್ಕೊಂಡು ಹಾಕಿದ್ದು. ಈಗ ನಮ್ದೇ 2 ಹಸ ಸಾಕೊಂಡಿದ್ದೀನಿ. ಆ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ಕೊಯ್ತಾ ಇದೀನಿ. ಮತ್ತೆ ಹಸಿರೆಳೆ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ತೋಟಗಾರಿಕೆಯಿಂದ ನಮ್ಗೆ ಅನುದಾನವಾಗಿ ಒಂದು 10 ಬಾಕ್ಸ್ ಜೇನು ಕೊಟ್ಟಿದ್ದಾರೆ. ಆ ಜೇನು ಕೊಟ್ಟಿದ್ರಿಂದ ಜೇನು ನಮ್ಗೆ 4 ರಿಂದ 5ನೇ ತಿಂಗಳಿಗೆ ನಮ್ಗೆ ಪಶು ಸಿಗ್ತದೆ. ಆ ಜೇನು ಹುಳ ತೋಟದಲ್ಲಿ ಬೆಳೆದಿರೋದ್ರಿಂದ ಮರ ಗಿಡಗಳಿಗೆ ಮತ್ತೆ ಹಣ್ಣು ಹಂಪಲುಗಳಿಗೆ ಸ್ಪಂದಿಸ್ತಾ ಇರೋದ್ರಿಂದ ಅವು ನಮ್ಗೆ ಫಲ ಜಾಸ್ತಿ ಸಿಗ್ತಾ ಇರೋದ್ರಿಂದ ಒಳ್ಳೆ ಆದಾಯ ಇದೆ. ಜೇನು 700 ರೂಪಾಯಿಗೆ ನಮ್ಮ ತೋಟದಲ್ಲೇ ಬಂದು ತಗೊಳ್ತಾ ಇದ್ದಾರೆ. ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗ್ತದೆ ಜೇನಿಂದ. ಸರ್ ಇದು ಮೆಣಸಿದು 2.5 ವರ್ಷ ಆಯ್ತು ನೆಟ್ಟಿ. ಈ ಆಲೆ ಕಾಯಿ ಬರ್ತಾ ಇದೆ. ಬಟ್ ಈಗ ಒಂದು 100 ಗಿಡ ಕಪ್ಪಿಸಿದ್ದೀನಿ. ಇದು ಬಂದಂತ ಫಲನ ನಮ್ಮ ಅಂಗಡಿಲಿ ನಾನು ಮಾರಾಟ ಮಾಡ್ತಾ ಇದ್ದೀನಿ. ಕಮ್ಮಿ ಅಂದ್ರೆ ನಮ್ಮ ಬೇರೆ ಅಂಗಡಿಗೆ ಕೊಡುತ್ತಿದ್ದು ನಮ್ಮ ಅಂಗಡಿ ಕಮ್ಮಿ ರೇಟ್ ಇದೆ. ನಾನೇ ಬೆಳೆದ್ರಿಂದ ನಮ್ಗೇನು ಲಾಸ್ ಆಗಲ್ಲ. 600 ರೂಪಾಯಿ ಗಂಟು kg ಮಾರ್ತಾ ಇದ್ದೀನಿ. ಈ ತರ ನಡೀತಾ ಇದೆ.
ಸರ್ ಮೆಣಸು ಎಬ್ಬೇವಿಗೂ ಹಬ್ಬಿಸ್ಬೋದು, ಮತ್ತೆ ಈಗ ನಾನು ನೆಟ್ಟಿರುವಂತ 100 ಗಿಡ ಅಡಿಕೆಗೆ ಹಾಕಿದ್ದೀನಿ. ಎಬ್ಬೇವಿಗೆ ಒಂದು 10 ಗಿಡಕ್ಕೆ ಇದೇ ತರ ಗಿಡ ಹಬ್ಬಿಸಿದ್ದೀನಿ. ಮತ್ತೆ ಎಲ್ಲಾ ಮರ ಗಿಡಕ್ಕೂ ಹಬ್ಬಿಸ್ಬೋದು. ಕಟಾವು ಲೇಟಾಗಿ ಕಟಾವು ಮಾಡುವಂತವಕ್ಕೆ ಮೆಣಸೆಲ್ಲ ಹಬ್ಬಿಸ್ಬೋದು, ನಾವು ಅದರಿಂದ ಲಾಭ ಪಡಿಬೋದು. ಸರ್ ಇದು ಏಲಕ್ಕಿ ಹಾಕಿ 1.5 ವರ್ಷ ಆಗಿದೆ. ಇದು ಬಯಲ್ಸೀಮೆಲೂ ಬೆಳಿಬೋದು ಏಲಕ್ಕಿಯ, ಅಂದ್ರೆ ನಮ್ಮ ಒಣಭೂಮಿ ನೀರಾವರಿ ಕೊಟ್ಕೊಂಡು ತಂಪಾಗಿರೋ ಜಾಗದಲ್ಲಿ ಬೆಳಿಬಹುದು. ಈ ತರ ಬೆಳೀತಾ ಇದ್ರೆ ನಮ್ಗೆ ಏಲಕ್ಕಿನೂ ಬರ್ತದೆ. ನೋಡಿ ಏಲಕ್ಕಿ ಬಂದಿದೆ, ಇದು ಸ್ಯಾಂಪಲ್ ಆಳೆ ಬಂದು ಒಂದು ಕಟಾವ್ ಮಾಡಿದೀವಿ. ಅದರಲ್ಲಿ 100 ಗಿಡ ಹಾಕಿದೀವಿ. ಸದ್ಯಕ್ಕೆ 3 kg ಸಿಕ್ಕಿತ್ತು. ಬಟ್ ನಾವು 1 kg 3000 ರೂಪಾಯಿನಂಗೆ ಮಾಡಿ 3 kg ಮಾಡಿದ್ವಿ. ಅದು ಬೆಂಗಳೂರು ಪೋರ್ಟ್ ಬ್ಲಾಕ್ ಜಯನಗರದಲ್ಲಿ ಅವ್ರು ಇದ್ದಾರೆ, ತಗೋತಾರ ಅವ್ರೆ ಅಂತವ್ರು ಕೊಟ್ಟು ಸೇಲ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು 100 ಗಿಡ ಹಾಕಿರ್ತಿಂದ 100 ಗಿಡ ಚೆನ್ನಾಗಿದೆ, ಫಲವತ್ತಾಗುವ ಗಿಡ ಬರ್ತಾ ಇದೆ. ಬಟ್ ಬಯಲ್ಸೀಮೆಲೂ ಬೆಳಿಬೋದು ಅಂತ ನಾವೇ ಉದಾಹರಣೆ ಕೊಡ್ತಾ ಇದೀವಿ ನೋಡಿ. ಅಂದ್ರೆ ಈ ಇಳುವರಿ ನೀವು ನಿಮ್ಗೆ ಮಲೆನಾಡಲ್ಲಿ ಸಿಗುವಷ್ಟು ಸಿಗುತ್ತಾ ಅಥವಾ ಸ್ವಲ್ಪ ಕಡಿಮೆ ಸಿಗುತ್ತೆ? ಈಗ ನಮ್ಗೆ 1.5 ವರ್ಷಕ್ಕೆ ಇಷ್ಟು ಇಳುವರಿ ಸಿಕ್ಕಿದೆ. ಮುಂದೆ ಬೆಳೀತಾ ನಾವು ಅವ್ರಿಗಿಂತ ಹೆಚ್ಚಾಗಿ ಬೆಳಿಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಮುಂದೆ ಕಾದ್ ನೋಡೋಣ. ನೋಡಿ ನಮ್ಮ ತೋಟದಲ್ಲಿ 100 ಏಲಕ್ಕಿ ಗಿಡ ಹಾಕಿದ್ದೀನಿ. ಎಲ್ಲ ಈಗ 2ನೇ ವರ್ಷ, ಕಾಯಿಗಳು ಈ ಥರ ಬರ್ತಾ ಇದೆ. ಫಸ್ಟು ಸಾಂಪಲಾಗಿ ಬಂದಿತ್ತು, ಈಗ ಈ ಥರ ಕಲ ಬರ್ತಾ ಇದೆ. ಸೂಪರಾಗಿ ಬಂದಿದೆ, ಫಲ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ ಫಲ, ಸೂಪರ್ ಫಲ. ಸರ್ ನಾನು ಕಳ್ತನ ಮಾಡೋದು ಅಂತ ಹೇಳಿದ್ನಲ್ಲ, ಉದಾಹರಣೆಗೆ ನೋಡಿ ನಾವು ಗನ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಅಂತ ಪೊಲೀಸ್ನವರೇ ನಮ್ಗೆ ಸಪೋರ್ಟ್ ಹೇಳಿದ್ರು. ಆ ಗನ್ ಲೈಸೆನ್ಸ್